ಪಿಜ್ಜಾ ಬರ್ಗರ್ ಬಿಟ್ಟು ತರಕಾರಿ ತಿನ್ನಬೇಕು, ಮ್ಯಾಗಿ ಬ್ರೆಡ್ ಬಿಟ್ಟು ವೆಜಿಟೇಬಲ್ಸ್ ಸೇವಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಈ ತರಕಾರಿಗಳು ಸೇಫ್ ಅಲ್ಲ ಅನ್ನೋ ವರದಿ ಬಂದಿದೆ. ಅದರಲ್ಲೂ ಬೆಂಗಳೂರಿಗರು ಸೇವಿಸೋ 19 ತರಕಾರಿಗಳು ಡೇಂಜರ್ ಅನ್ನೋ ರಿಪೋರ್ಟ್ ಬಂದಿದೆ. ಮೋಸ್ಟ್ಲಿ ಮೆಟಲ್ ಕಾಣಿಸ್ಕೊಂಡಿದೆ ಅಂತ ಅಂದರೆ ಇಟ್ ಇಸ್ ಲೈಕ್ ಇಂಡಸ್ಟ್ರಿಯಲ್ ವೇಸ್ಟೇ ಇರುತ್ತೆ. ಮೆಟಲ್ ಅನ್ನೋದು ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ಸೇರ್ಪಡೆ ಆದರೆ ಅದು ಪಾಯ್ಸನಸ್ ಆಗ್ಬೋದು. ಬದನೆಕಾಯಿಯಿಂದಲೂ ಕಂಟಕ, ಸೋರೆಕಾಯಿಯಿಂದಲೂ ಆತಂಕ. ಬೀನ್ಸು, ಸೌತೆಕಾಯಿ, ಬೀಟ್ರೂಟು, ಹಾಗಲಕಾಯಿ, ಕುಂಬಳಕಾಯಿ, ಸೊಪ್ಪು ಅಂತ ನಿತ್ಯ ಸೇವಿಸೋ ತರಕಾರಿಗಳೇ ವಿಷಪೂರಿತ ಆಗಿವೆ. ಆರೋಗ್ಯ ಭಾಗ್ಯ ಕೊಡಬೇಕಿದ್ದ ತರಕಾರಿಗಳೇ ನಮ್ಮನ್ನ ಅನಾರೋಗ್ಯಕ್ಕೆ ತಳ್ಳುತ್ತಿವೆ. ಬೆಂಗಳೂರಿಗರು ಸೇವಿಸ್ತಿರೋ ತರಕಾರಿಗಳ ಬಗ್ಗೆ ಬೆಚ್ಚಿ ಬೀಳಿಸೋ ವರದಿಯೊಂದು ಬಹಿರಂಗವಾಗಿದೆ. 72 ತರಕಾರಿಗಳ ಪರೀಕ್ಷೆ, 19 ತರಕಾರಿಗಳು ಡೇಂಜರ್. ನಿತ್ಯ ಸೇವಿಸೋ ತರಕಾರಿಗಳಲ್ಲಿದೆ ಸೀಸಾ, ಕೀಟನಾಶಕ. ತರಕಾರಿ ತಿನ್ನಬೇಕು, ಆರೋಗ್ಯ ವೃದ್ಧಿಸಿಕೊಳ್ಬೇಕು. ಅದರಲ್ಲೂ ಹಸಿ ತರಕಾರಿಗಳೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಜ್ಞರು, ವೈದ್ಯರು ಹೇಳ್ತಾರೆ. ಆದರೆ ಬೆಂಗಳೂರಿಗರು ನಿತ್ಯ ಸೇವಿಸೋ ತರಕಾರಿಗಳೇ ಜನರನ್ನ ಅನಾರೋಗ್ಯಕ್ಕೆ ತಳ್ಳುತ್ತಿವೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯೊಂದು ಬೆಚ್ಚಿ ಬೀಳಿಸೋ ಮಾಹಿತಿ ಹೊರಹಾಕಿದೆ. ಅಷ್ಟಕ್ಕೂ 2023ರಲ್ಲೇ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ತರಕಾರಿಗಳಲ್ಲಿ ಕೀಟನಾಶಕ ಅಂಶ ಇರೋ ಬಗ್ಗೆ ವರದಿ ಮಾಡಿತ್ತು. ಈ ಸಂಶೋಧನಾ ವರದಿಯನ್ನ ಆಧರಿಸಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಮಂಡಳಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ತನಿಖೆಗೆ ಸೂಚಿಸಿತ್ತು. ವರದಿ ಪರಿಶೀಲಿಸಲು 5 ಸದಸ್ಯರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಇದೇ ಸಮಿತಿ ರಾಜಾಜಿನಗರ, ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ ಹೀಗೆ 4 ಕಡೆಗಳಿಂದ 72 ತರಕಾರಿ ಮಾದರಿಯನ್ನ ಸಂಗ್ರಹಿಸಿದ್ದು, ಅದರಲ್ಲಿ 19 ತರಕಾರಿಗಳು ಡೇಂಜರ್ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ 72 ತರಕಾರಿ ಮಾದರಿಯನ್ನ ಸಂಗ್ರಹ ಮಾಡಲಾಗಿದ್ದು, FSSAI ಅನುಮೋದಿತ ಪ್ರಯೋಗಾಲಯದಲ್ಲಿ ಅವುಗಳ ಪರೀಕ್ಷೆ ನಡೆದಿತ್ತು. 72ರ ಪೈಕಿ 19 ಮಾದರಿಗಳಲ್ಲಿ ಕೀಟನಾಶಕ ಅಂಶ ಪತ್ತೆಯಾಗಿದೆ. ಪರೀಕ್ಷೆಯಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಸೀಸಾ ಇರೋದು ದೃಢವಾಗಿದೆ. ಈ ಸೀಸಾ ಆರೋಗ್ಯಕ್ಕೆ ಹಾನಿ ಮಾಡುವ ವಿಷಪೂರಿತ ಅಂಶವಾಗಿದೆ. ಇನ್ನು ಬದನೆಕಾಯಿ, ಸೋರೆಕಾಯಿ, ಬೀನ್ಸ್, ಸೌತೆಕಾಯಿ, ಬೀಟ್ರೂಟ್, ಹಾಗಲಕಾಯಿ, ಕುಂಬಳಕಾಯಿ, ಸೊಪ್ಪು ಸೇರಿದಂತೆ 19 ತರಕಾರಿಗಳಲ್ಲಿ ಸೀಸದ ಜೊತೆ ಕೀಟನಾಶಕದ ಅಂಶ ಕೂಡ ಪತ್ತೆಯಾಗಿದೆ. ಅದರಲ್ಲೂ ಭಾರತದಲ್ಲಿ 2023ರಲ್ಲೇ ನಿಷೇಧ ಆಗಿರೋ ಮೊನೊಕ್ರೋಟೋಫಾಸ್ ಕೀಟನಾಶಕ ಅಂಶ ಪತ್ತೆಯಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಮಾಡಿದೆ. ಸಾವಯವ ಬದನೆಯಲ್ಲೂ 20 ಪಟ್ಟು ಹೆಚ್ಚಿದೆ ಸೀಸಾ. ತರಕಾರಿಗಳು ಕೂಡ ವಿಷಪೂರಿತ ಆಗ್ತಿವೆ ಅನ್ನೋದನ್ನ ಈಗಾಗಲೇ ಅರಿತಿರೋ ಜನ ಸಾವಯವ ತರಕಾರಿಗಳ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಇಂತಹ ಸಾವಯವ ಶಾಪ್ಗಳಿವೆ. ವಿಷಯ ಅಂದ್ರೆ ಇಂತಹ ಆರ್ಗ್ಯಾನಿಕ್ ತರಕಾರಿಗಳಲ್ಲೂ ಸೀಸಾ ಅಂದ್ರೆ ಲೆಡ್ ಇರೋದು ಗೊತ್ತಾಗಿದೆ. ಸಾವಯವ ಅಂತ ಬ್ರ್ಯಾಂಡ್ ಮಾಡಲಾಗಿದ್ದ ಬದನೆಯಲ್ಲಿ 1.953 mg/kg ಸೀಸದ ಅಂಶ ಪತ್ತೆಯಾಗಿದೆ. ಇದು ನಿಗದಿತ ಪ್ರಮಾಣಕ್ಕಿಂತ 20 ಪಟ್ಟು ಹೆಚ್ಚಾಗಿದೆ. ಇನ್ನು ಸೋರೆಕಾಯಿಯಲ್ಲಿ ಸೀಸದ ಪ್ರಮಾಣ 18 ಪಟ್ಟು ಹೆಚ್ಚಾಗಿದ್ರೆ, ಚಪ್ಪಟೆ ಬೀನ್ಸ್ನಲ್ಲಿ 9 ಪಟ್ಟು ಹೆಚ್ಚು ಸೀಸದ ಅಂಶ ಇರೋದು ಗೊತ್ತಾಗಿದೆ. ಸೊಪ್ಪು, ಎಲೆಕೋಸಿನಲ್ಲಿ 5 ಪಟ್ಟು ಹೆಚ್ಚು ಸೀಸ ಕಂಡುಬಂದಿದೆ. ಹೆಚ್ಚು ಪ್ರಮಾಣದ ಸೀಸ ಸೇವನೆಯಿಂದ ನರ ದೌರ್ಬಲ್ಯ. ನಿತ್ಯ ಸೀಸದ ಪ್ರಮಾಣ ಹೆಚ್ಚಿರೋ ತರಕಾರಿಗಳನ್ನ ಸೇವಿಸಿದ್ರೆ ಫುಡ್ ಪಾಯ್ಸನ್ ಸೇರಿದಂತೆ ನರ ದೌರ್ಬಲ್ಯ ಆಗುತ್ತೆ ಅಂತಾರೆ ಆಹಾರ ತಜ್ಞರು. ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಯಾಕೆಂದರೆ ಮೆಟಲ್ ಅನ್ನೋದು ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ಸೇರ್ಪಡೆ ಆದರೆ ಅದು ಪಾಯ್ಸನಸ್ ಆಗ್ಬೋದು, ಟಾಕ್ಸಿಕ್ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ನರಗಳ ಮೇಲೆ ದೌರ್ಬಲ್ಯ ಕ್ರಿಯೇಟ್ ಆಗುತ್ತೆ. ಹಲವಾರು ಪಾಯ್ಸನಸ್ ಕಂಡೀಷನ್ಸ್,
ಫುಡ್ ಪಾಯ್ಸನ್ ಆಗ್ಬೋದು, ದೇಹದ ಮೇಲೆ ಇಮಿಡಿಯೇಟಾಗಿ ರಿಯಾಕ್ಷನ್ಸ್ ಆಗ್ಬೋದು, ಈ ಥರ ಎಲ್ಲ ಆಗುತ್ತೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಕೈಗಾರಿಕೆಗಳಿವೆ. ಇವುಗಳು ಹೊರಗೆ ಬಿಡುವ ನೀರು ಸಂಸ್ಕರಣೆಯಾಗದೆ ನದಿ, ಕೆರೆ, ಹಳ್ಳ ಸೇರುತ್ತಿದೆ, ಅಂತರ್ಜಲವನ್ನು ಸೇರುತ್ತಿದೆ. ಈ ನೀರು ಬಳಸಿ ಬೆಳೆದ ತರಕಾರಿಗಳಲ್ಲೇ ಸೀಸದ ಪ್ರಮಾಣ ಹೆಚ್ಚಾಗ್ತಿದೆ. ಮೆಟಲ್ ಕಾಣಿಸ್ಕೊಂಡಿದೆ ಅಂತ ಅಂದರೆ ಇಟ್ ಈಸ್ ಲೈಕ್ ಇಂಡಸ್ಟ್ರಿಯಲ್ ವೇಸ್ಟೇ ಇರುತ್ತೆ. ಸೊ ಇಂಡಸ್ಟ್ರೀಸ್ ಸುತ್ತಮುತ್ತ ಇರೋ ಇಂಡಸ್ಟ್ರೀಸು ಅದು ವಾಟರ್ ಟ್ರೀಟ್ ಮಾಡ್ದಿರಾನೆ ಡೈರೆಕ್ಟಾಗಿ ನದಿಗೆ, ಕೆರೆಗೆ ಮತ್ತು ಕೆರೆ ಕಟ್ಟೆಗಳಿಗೆ ಬಿಟ್ಟರೆ ಖಂಡಿತವಾಗೂ ಮೆಟಲ್ ಅಂಶ ಆಹಾರದಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆ ಇರುತ್ತೆ. ತರಕಾರಿ ಜೊತೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗಲದ 13 ಸ್ಥಳಗಳಿಂದ 26 ಬಗೆಯ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸಲಾಗಿತ್ತು. ಈ ಪೈಕಿ 23 ಮಾದರಿಗಳು ಕಲುಷಿತವಾಗಿರೋದು ಕಂಡುಬಂದಿದೆ. ಅದೇನೇ ಹೇಳಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಬೆಂಗಳೂರಿಗರು ಆತಂಕಗೊಳ್ಳುವಂತೆ ಮಾಡಿದ್ದು ಹೊಟ್ಟೆಗೆ ಏನ್ ತಿನ್ನೋದು ಅನ್ನೋದೇ ಗೊಂದಲವಾಗಿದೆ. ನಟರಾಜ್, TV9 ಬೆಂಗಳೂರು.